ಈ ಮೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಉದ್ದೇಶ ಏನು ಅಂತ ಅರ್ಥ ಮಾಡಿಸೋದಕ್ಕೆ 2 ಉದ್ದೇಶಗಳನ್ನು ಅವರು ಪ್ರಾಮಾಣಿಕವಾಗಿ ಮತ್ತು ತುಂಬ ಪರಿಣಾಮಕಾರಿಯಾಗಿ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಶೀಲ, ಇನ್ನೊಂದು ನಿಮಗೆ ಜ್ಞಾನ. ಜ್ಞಾನ ಮತ್ತು ಶೀಲಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಅರ್ಥಗಳಿದೆ. ಇವಾಗ ಜ್ಞಾನ ಅಂತಂದರೆ ಇಡೀ ಜಗತ್ತು ತುಂಬಿಕೊಳ್ಳುವುದು ಅಂತ ಅರ್ಥ ಮಾಡ್ಕೊಂಡ್ರೆ, ನೀವು ಬುದ್ಧರ ಇದರಲ್ಲಿ ಜಗತ್ತಿನಲ್ಲಿ ಖಾಲಿಯಾಗುವುದು ಅಂತ ಅರ್ಥ ಇದೆ. ನೀವು ಜ್ಞಾನ ಅಂತಂದು ತುಂಬಿಕೊಳ್ಳುವುದಾ ಖಾಲಿಯಾಗುವುದಾ ಅಂತ ಇಡೀ ಜಗತ್ತು ಚರ್ಚೆ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನ ಮತ್ತು ಶೀಲಗಳನ್ನು ಶಿಕ್ಷಣದ ಉದ್ದೇಶ ಅಂತ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರ್ಥದಲ್ಲಿ ಶೀಲ ಅಂತಂದರೆ ವೈಚಾರಿಕತೆ ಮತ್ತು ನಿಮಗೆ ಪ್ರಶ್ನಿಸುವ ಮನೋಭಾವ ಮತ್ತು ಮುಖ್ಯವಾಗಿ ನೈತಿಕತೆ. ನೈತಿಕತೆ ಅಂತಂದರೆ ನಾನು ಶೀಲವಂತನಾಗಬೇಕು, ನಾನು ಶೀಲವಂತಳಾಗಬೇಕು ಅಂತಂದರೆ ನನಗೊಂದು ನೈತಿಕತೆ ಇರಬೇಕು. ನಾನು ಯಾಕೆ ಈ ಪದಗಳನ್ನು ಮಾತನಾಡುತ್ತಿದ್ದೇನೆ, ಯಾರ ಜೊತೆ ಮಾತನಾಡುತ್ತಿದ್ದೇನೆ, ಎಲ್ಲಿದ್ದೀನಿ ನಾನು ಅಂತ ಗೊತ್ತಾಗಬೇಕು. ಜ್ಞಾನ ಅನ್ನೋದು ನಿಮಗೆ ಅದು ಗೊತ್ತಿದೆ, ಒಂದು ತರ್ಕಬದ್ಧವಾಗಿರೋ ಆಲೋಚನಾ ಮಾರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳಲಿಕ್ಕೆ ನಮಗೆ ಬೇಕಾಗಿರೋವಂಥ ಒಂದು ಮಾದರಿ ಅದು ಜ್ಞಾನ ಅಂತಂದರೆ. ಇವೆರಡರ ಮುಖಾಂತರ ಅವರು ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು. ಇಡೀ ಜಗತ್ತಿಗೂ ಕೂಡ ಅದನ್ನೇ ಹೇಳಿದರು.